ಏನೋ ನಿನ್ ಗೋಳು, ನಿನ್ಗೇನ್ ಒಂಚೂರು ಬುದ್ಧಿನೇ ಇಲ್ವಾ? ಯಾವಾಗ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗಲ್ವಾ ನಿನ್ಗೆ? ದಡ್ಡನ ನೀನು ಅಥವಾ ಬೇಕು ಅಂತ ಇದನ್ನೆಲ್ಲ ಮಾಡ್ತಿದ್ಯಾ? ನೀನಿನ್ನು ಹೇಳೋರು ಕೇಳೋರು ಇಲ್ದೇ ಇರೋ ಗಂಡುಗುಳಿ ಅಂದ್ಕೊಂಡಿದ್ಯಾ? ಒಂಚೂರು ಜವಾಬ್ದಾರಿ ಇಲ್ಲ ನಿನ್ಗೆ? ನಿನ್ನೋರ್ಗ್ ನೋವಾಗತ್ತೆ, ಬೇಜಾರಾಗತ್ತೆ ಅಂತ ಅರ್ಥನೇ ಆಗಲ್ವಾ ನಿನ್ಗೆ? ಅಂತ ಕೆಲಸ ನಾನೇನ್ ಮಾಡ್ದೆ? ಮೊದ್ಲು ಏನ್ ಮಾಡ್ದೆ ಅಂತ ಹೇಳಿ ಆಮೇಲೆ ಬೈ. ಎಲ್ಲಿ ಹೋಗಿದ್ದೆ? ಎಲ್ಲಿಗೆ ಅಂದ್ರೆ ಈಗ ತಾನೇ ಎಲ್ಲಿಗೆ ಹೋಗಿ ಬಂದೆ ಅಂತ? ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಯಾರ ಜೊತೆ? ಮೊದ್ಲು ಅನು ಹೋಗಿದ್ಲು, ಆಮೇಲೆ ನಾನು ಹೋದೆ. ಯಾಕೆ? ಅವಳೇನಾದ್ರೂ ನಿನ್ನ ಬಾ ಅಂದಿದ್ಲಾ? ಅಥವಾ ಇಬ್ರು ಮೊದ್ಲೇ ಗುಟ್ಟಾಗಿ ಮಾತಾಡ್ಕೊಂಡು ಹೋಗಿದ್ರಾ? ನೀನ್ ಮೊದ್ಲು ಹೋಗೋ, ಆಮೇಲೆ ನಾನ್ ಬರ್ತೀನಿ ಅಂತ? ಅಕ್ಕ, ಸ್ಟೇಷನ್ ಹೋಗ್ತಿದ್ದೀನಿ ಅಂತ ಒಂದ್ ಮಾತು ನಿನ್ ಹೆಂಡತಿಗೆ ಹೇಳ್ಬಿಟ್ಟು ಹೋಗಿದ್ಯಾ? ಇಲ್ಲ. ಅವಳಿಗೆ ಬೇಜಾರಾಗಲ್ವಾ? ಮದ್ವೆ ಆದ್ಮೇಲೂ ನೀನ್ ಅನು ಹಿಂದೆ ಸುತ್ತೋದ್ ಗೊತ್ತಾದ್ರೆ ಅವಳಿಗೆ ಸಂಕಟ ಆಗಲ್ವಾ? ಅದಕ್ಕೆ ನಾನೇನ್ ಮಾಡ್ಲಿ? ಸಿಂಧುಗ್ ಬೇಜಾರಾಗುತ್ತೆ ಅಂತ ನಾನ್ ಮನುಷ್ಯತ್ವ ಮರಿಲ್ಲ. ಆ ಸ್ಟೇಷನ್ ಇರೋ ಇನ್ಸ್ಪೆಕ್ಟರ್ ವೀರೇಂದ್ರ ಅವ್ನು ಸರಿ ಇಲ್ಲ. ಅನು ಅಲ್ಲಿಗೆ ಒಬ್ಳೆ ಹೋಗೋದು ನನಗಿಷ್ಟ ಇರ್ಲಿಲ್ಲ. ಅದಕ್ಕೆ ನಾನು ಹೋದೆ. ಏನ್ ತಪ್ಪು? ಮದುವೆ ಆಗಿದೆ ಅಂದ ಮಾತ್ರಕ್ಕೆ ನನಗೆ ಸ್ವಾತಂತ್ರ್ಯನೇ ಇಲ್ವಾ? ಇದು ಸ್ವಾತಂತ್ರ್ಯದ ಪ್ರಶ್ನೆ ಅಲ್ಲ ಲಕ್ಷ್ಮಣ್. ನಿನ್ ಹೆಂಡತಿಗೆ ಹರ್ಟ್ ಆಗುತ್ತೆ. ನೀನು ಕದ್ದು ಮುಚ್ಚಿ ಇದನ್ನೆಲ್ಲ ಮಾಡ್ತಿದ್ಯಾ ಅನ್ಕೋತಾಳೆ. ಅದಕ್ಕೆ ನಾನೇನ್ ಮಾಡ್ಲಿ? ನಾನು ಇರೋದೇ ಹೀಗೆ. ನಾನು ತಪ್ಪು ಮಾಡಲ್ಲ, ಆದ್ರೆ ಬೇರೆಯವರಾದ್ರೂ ಸರಿ ಕಾಣೋ ರೀತಿ ನಡ್ಕೊಳಕ್ ನನಗೆ ಬರೋದಿಲ್ಲ. ನಂಗೇನ್ ಇಷ್ಟನೋ ಅದೇ ರೀತಿ ನಡ್ಕೊಳ್ತೀನಿ. ಅರ್ಥ ಮಾಡ್ಕೊಳ್ಳೋರು ಮಾಡ್ಕೋಬಹುದು. ಅಲ್ಲ ಲಕ್ಷ್ಮಣ್, ಅಮ್ಮನು ಇದನ್ನೇ ಹೇಳ್ತಾರೆ, ನೀನು ಇದನ್ನೇ ಹೇಳ್ತೀಯ. ಹೀಗೆ ಹೇಳಿ ಹೇಳಿ ನನ್ನಲ್ಲಿ ಪಾಪ ಪ್ರಜ್ಞೆ ತುಂಬೋದಕ್ಕೆ ನೋಡ್ಬೇಡಿ. ನಾನು ಸರಿಯಾಗೇ ಇದ್ದೀನಿ. ಅನು ಮೇಲೆ ನನಗೆ ಯಾವ ರೀತಿ ಕೆಟ್ಟ ಭಾವನೆನೂ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಏನ್ ಸಿಂಧು? ಏನೂ ಇಲ್ಲ, ಸುಮ್ಮನೆ ಬಂದೆ. ಸರಿ, ಬಾ ಒಳಗೆ. ಏನ್ ಸಿಂಧು? ಹೋಗಿದ್ ಕೆಲಸ ಎಲ್ಲ ಮುಗಿತಾ? ಅದೇನೋ ಸೈನ್ ಮಾಡೋದಿತ್ತು, ಮಾಡ್ಬಿಟ್ಟು ಬಂದೆ. ಕರೆದಿದ್ರೆ ನಾನು ಜೊತೆಗೆ ಬರ್ತಿದ್ನಲ್ಲ, ಇಬ್ರು ಜೊತೆಗೆ ಹೋಗಿ ಬರ್ಬಹುದಿತ್ತು. ನನಗೂ ಪೊಲೀಸ್ ಸ್ಟೇಷನ್ ನೋಡೋ ಆಸೆ. ನಮ್ಮ ಅಣ್ಣನೇ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ರು ಯಾವತ್ತೂ ಪೊಲೀಸ್ ಸ್ಟೇಷನ್ ನೋಡಿಲ್ಲ. ಬೇಡ ಸಿಂಧು, ಯಾವತ್ತೂ ಅಲ್ಲಿಗೆ ಹೋಗ್ಬೇಡ. ಈ ಅರಿಶಿನ ದಾರ ಇನ್ನೂ ಹೊಸದಾಗೆ ಕಾಣಿಸ್ತಿದೆ. ಅಂದ್ರೆ ನಿನ್ ಮದ್ವೆ ಆಗಿದ್ ಯಾವಾಗ? ಆಗಿರೋ ಮದ್ವೆನ ಯಾಕೆ ನೀನ್ ಎಲ್ರಿಗೂ ಹೇಳ್ತಿಲ್ಲ? ನಿನ್ ಗಂಡ ಇನ್ನೂ ಸಿಕ್ಕಿಲ್ವಾ? ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದೆಯಾ? ಅಥವಾ ಅವ್ರು ಇಲ್ಲದೆ ಸಂತೋಷವಾಗಿದೆಯಾ? ಮದ್ವೆ ಆಗಿದ್ದು ಎಲ್ಲಿ? ಅದು ಭೋಗನಂದೀಶ್ವರ ದೇವಸ್ಥಾನದಲ್ಲಿ. ಮದುವೆ ಆಗಿದ್ದ ದಿನಾಂಕ ಗೊತ್ತಿಲ್ಲ. ವಾರ ಗೊತ್ತಿಲ್ಲ. ಇಸ್ವಿ ಗೊತ್ತಿಲ್ಲ. ಯಾವ ತಿಂಗಳು ಅಂತನೂ ಗೊತ್ತಿಲ್ವಾ? ತಿಂಗಳು ಗೊತ್ತಿಲ್ಲ. ಹಾಗಾದ್ರೆ ಇದು ಯಾವುದು ಗೊತ್ತಿಲ್ಲದ ಮದುವೆ. ನಿನ್ ಮದುವೆ ಉತ್ತರ ಇಲ್ಲದ ಪ್ರಶ್ನೆ. ಗೊತ್ತಿಲ್ಲದ ಗಂಡನ್ನ ದಿಕ್ಕಿಲ್ದೆ ಹುಡ್ಕೋದು ಅಲ್ವಾ?